ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಗೊತ್ತಾಗಿದೆ ಆಲ್ರೆಡಿ ನಿಮಗೆ ತಂಬ್ಲೈನ್ ನೋಡಿ. ಕೈನ್ ಮಾಸ್ಟರಲ್ಲಿ ಯಾವ ಥರ ವಾಟರ್ ಮಾರ್ಕ್ನ ರಿಮೂವ್ ಮಾಡೋದು ಅಂತ. ಸೊ ನಾವು ವೀಡಿಯೋ ಎಲ್ಲ ರೆಡಿ ಮಾಡ್ಕೋತೀವಿ. ಬಟ್ ಆ ವಿಡಿಯೋ ಮೇಲ್ಗಡೆ ಏನು ಬರುತ್ತೆ, ಕೈನ್ ಮಾಸ್ಟರ್ ಅಂತ ವಾಟರ್ ಮಾರ್ಕ್ ಇರುತ್ತೆ. ಸೊ ಅದನ್ನ ಯಾವ ಥರ ರಿಮೂವ್ ಮಾಡೋದು ವಿತೌಟ್ ಎನಿ ಅಮೌಂಟ್ ಪೇ ಮಾಡ್ದಲೇ ಮತ್ತು ಆ್ಯಪ್ ಯೂಸ್ ಮಾಡ್ದಲೇ, ಯಾವುದೇ ರೀತಿ ಆ್ಯಪ್ ಯೂಸ್ ಮಾಡ್ದಲೇ ಯಾವ ಥರ ವಾಟರ್ ಮಾರ್ಕ್ನ ರಿಮೂವ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡ್ಕೊಂಬರೋಣ ಬನ್ನಿ ಯಾವ ಥರ ಅಂತ. ಸೊ ನಾನು ಇದನ್ನು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನಾವು ಫಸ್ಟು ಕೈನ್ ಮಾಸ್ಟರ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಹೋಗಿ ಕೈನ್ ಮಾಸ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡಿಕೊಂಡು ಆ್ಯಪ್ನ ಕ್ರಿಯೇಟ್ ನ್ಯೂ ಅಂತ ಹೋಗೋಣ. ಅಲ್ಲಿ ಥರ್ಡ್ ಒನ್ ಅಂದರೆ 1:1 ರೇಷಿಯೋನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಯಾವುದಾದ್ರೂ ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಡೌಟ್ ಇರ್ಬೋದು, ಏನು ಯೂಟ್ಯೂಬ್ ರೇಷಿಯೋ ಬೇರೆ ಇದೆ, ಇದು ಬೇರೆ ರೇಷಿಯೋ ಇದೆ ಅಂತ. ಫಸ್ಟು ನೀವು ಪೂರ್ತಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ, ಒಂದು ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾನು ಸೇವಿಗೆ ಕೊಡ್ತಾಯಿದ್ದೀನಿ. ಸೇವ್ ಅಪ್ಲೋಡಲ್ಲಿ ಸಿಂಬಲ್ ಇದೆ ಅಲ್ವಾ, ಸೊ ಅಪ್ಲೋಡ್ ಕೊಡ್ತಾಯಿದ್ದೀನಿ. ಅಪ್ಲೋಡ್ ಕೊಟ್ಟಾಗ ಒಂದು ಆ್ಯಡ್ ಬರುತ್ತೆ. ಸೊ ಅದನ್ನು ಸ್ಕಿಪ್ ಮಾಡಿದ್ರೆ ಆಟೋಮೆಟಿಕ್ ವೀಡಿಯೋ ಸೇವ್ ಆಗುತ್ತೆ. ನಿಮ್ಮ ಗ್ಯಾಲರಿಯಲ್ಲಿ ವೀಡಿಯೋ ಸೇವ್ ಆಗಿರುತ್ತೆ. ಸೊ ನಿಮಗೆ ಪೂರ್ತಿ ವೀಡಿಯೋ ನೋಡಿದ್ರೇ ಅರ್ಥ ಆಗೋದು ಇದು ಯಾವ ಥರ ಅಂತ. ಇದರಲ್ಲಿ ಯಾವುದೇ ಆ್ಯಪ್ ಕೂಡ ನಾನು ಯೂಸ್ ಮಾಡ್ತಿಲ್ಲ. ಸೊ ನೋಡಿ, ಈಗ ಅದು ಆ್ಯಡ್ ಬರ್ತಿದೆ ಅಷ್ಟೇ. ಆ್ಯಡ್ ಬಂದಾದಮೇಲೆ ನೀವು ಗ್ಯಾಲರಿಗೆ ಹೋಗಿ ಚೆಕ್ ಮಾಡಿ, ವೀಡಿಯೋ ಸೇವ್ ಆಗಿರುತ್ತೆ. ಅದರಲ್ಲಿ ವಾಟರ್ ಮಾರ್ಕ್ ಇರುತ್ತೆ ಕೈನ್ ಮಾಸ್ಟರ್ ಅಂತ ನೋಡಿ. ಸೊ ಅಲ್ಲಿ ವಾಟರ್ ಮಾರ್ಕ್ನ ನಾವು ರಿಮೂವ್ ಮಾಡಬೇಕು. ಸೊ ಅದಕ್ಕೂ ಮುಂಚೆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಸೊ ಇದೇನಪ್ಪ ಆ್ಯಪ್ ಇಲ್ದೇ ಅಂತ ಹೇಳಿದ್ರಿ ಅಂತ ಹೇಳಿ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಅಂತಿದ್ದೀರಾ ಅಂತ. ಹೌದು. ಸೊ ಪೂರ್ತಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ಲಾಸ್ಟ್ವರೆಗೂ. ಸೊ ನಾವು ವಾಟರ್ ಮಾರ್ಕ್ ರಿಮೂವರ್ ಅಂತ ಆ್ಯಪ್ ಇರುತ್ತೆ. ಸೊ ಅದನ್ನು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ. ಸೊ ನಂದು ಐಫೋನ್ ಆಗಿರೋದ್ರಿಂದ ಆ್ಯಪ್ ಸ್ಟೋರ್ ಅಂತ ಇರುತ್ತೆ, ಪ್ಲೇಸ್ಟೋರ್ ಅಂತ ಇರೋಲ್ಲ. ಕೆಲವು ಬೇರೆ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಂತ ಇರುತ್ತೆ. ಸೊ ನಾನು ವಾಟರ್ ಮಾರ್ಕ್ ರಿಮೂವರ್ ಅಂತ ತೊಗೊಂಡಿದ್ದೀನಿ ನೋಡಿ, ಸರ್ಚ್ ಮಾಡಿದ್ದೀನಿ. ಸೊ ಯಾವುದು ಆ್ಯಪ್ ಬರುತ್ತೆ, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಸೊ ನೋಡಿ, ಡೌನ್ಲೋಡ್ ಆಗ್ತಿದೆ. ಸೊ ಏನಪ್ಪ ಇದು ಟ್ವಿಸ್ಟ್ ಅಂತಿದ್ದೀರಾ. ಸೊ ನೋಡಿ, ಹಲೋ ಅಂತ ಕೊಟ್ಟಿದ್ದೀನಿ. ಸೊ ಕಂಟಿನ್ಯೂ ಅಂತ ಕೊಟ್ಟು ನಾನು ಈ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ನಮಗೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಯಾವುದೋ ಆಬ್ಜೆಕ್ಟ್, ವೀಡಿಯೋನೋ ಅಥವಾ ಇಮೇಜ್ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕಾ ಅಂತ. ಸೊ ನೋಡಿ, ರಿಮೂವ್ ಆಬ್ಜೆಕ್ಟ್ ಅಂತ ಏನೋ ಕೇಳಿದ್ದಾರೆ, ವೀಡಿಯೋ ಅಂತ. ಸೊ ವೀಡಿಯೋನ ನಾವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಸೊ ನೋಡಿ, ಈ ಥರ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ವಾಟರ್ ಮಾರ್ಕ್ ಇದೆ ನಮಗೆ ಕೈನ್ ಮಾಸ್ಟರು. ಸೊ ಇಲ್ಲಿ ರಿಮೂವ್ ಅಂತ ಕೊಟ್ಟರೆ ಅಲ್ಲಿ ಆಪ್ಷನ್ ಇದೆ ರಿಮೂವ್ ಅಂತ. ಸೊ ಒಂದು ನಮಗೆ ಸ್ಕ್ವೇರ್ ಶೇಪಲ್ಲಿ ಸಿಗುತ್ತೆ, ಅದು ತೊಗೊಂಡೋಗಿ ಅಲ್ಲಿಗೆ ಫಿಕ್ಸ್ ಮಾಡಬೇಕು ಕೈನ್ ಮಾಸ್ಟರ್ ಹತ್ರ. ಸೊ ರಿಮೂವ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಬಟ್ ಸೇವ್ ಅಂತ ಕೊಟ್ಟಾಗ ಏನಾಗುತ್ತೆ, ಅಮೌಂಟ್ ಕೇಳುತ್ತೆ ಈ ಥರ. ಸೊ ಅಮೌಂಟ್ ಪೇ ಮಾಡಿ, ಮಂತ್ಲಿ ಅಥವಾ ವೀಕ್ಲಿ ಪ್ಯಾಕು ಈ ಥರ ಬರುತ್ತೆ. ಇಷ್ಟೆಲ್ಲ ತಲೆನೋವು ಅಮೌಂಟ್ ಕೊಟ್ಟು ಪೇ ಮಾಡೋದಕ್ಕೆ ಹೇಗೆ ಸಾಧ್ಯ. ಇನ್ನು ಹೊಸ ಯೂಟ್ಯೂಬರಲ್ಲಿ ಏನಾದರೂ ಮಾಡಬೇಕು ಅಂತ ಬಂದಿರ್ತಾರೆ. ಸೊ ಅಮೌಂಟೆಲ್ಲ ಅಷ್ಟೊಂದು ಪೇ ಮಾಡಿ ಮಾಡ್ಕೊಳಕ್ಕಾಗಲ್ಲ. ಸೊ ಕಷ್ಟ. ಅದಕ್ಕೆ ಈ ಆ್ಯಪ್ ಎಲ್ಲ ಬೇಡ, ಆ್ಯಪ್ ಸವಾಸ ಎಲ್ಲ. ಸೊ ಈಸಿ ಮೆಥಡ್ ಹೇಳ್ತೀನಿ. ನೀವು ಮತ್ತೆ ಬ್ಯಾಕ್ ಬಂದು ನೀವು ಮತ್ತೆ ಬ್ಯಾಕ್ ಬನ್ನಿ, ಪೂರ್ತಿ ಬ್ಯಾಕ್ ಬಂದು ಗ್ಯಾಲರಿಗೆ ಹೋಗಿ, ಗ್ಯಾಲರಿಯಲ್ಲಿ ವೀಡಿಯೋ ಸೇವ್ ಆಗಿರುತ್ತೆ ಅಲ್ವಾ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಎಡಿಟ್ಗೆ ಹೋಗಿ, ಎಡಿಟ್ಗೆ ಹೋದರೆ ಕ್ರಾಪ್ ಅಂತ ಇರುತ್ತೆ. ಸೊ ನೀವು ಕ್ರಾಪ್ ಮಾಡೋಕ್ಕೆ ಹೋಗ್ಬಿಡಿ, ಪಕ್ಕದಲ್ಲಿ ರೇಷಿಯೋ ಇರುತ್ತೆ. ಸೊ ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯೂಟ್ಯೂಬ್ ರೇಷಿಯೋ ಬೇಕು. ಸೊ 16:9 ರೇಷಿಯೋ ಇರುತ್ತೆ. 9 ರೇಷಿಯೋಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ಕು ವೀಡಿಯೋ ನಿಮಗೆ ಯೂಟ್ಯೂಬಿಗೆ ಫಿಕ್ಸ್ ಆಗುತ್ತೆ. ಈ ಯೂಟ್ಯೂಬಿಗೆ ಎಷ್ಟು ರೇಷಿಯೋ ಬೇಕೋ ಅಷ್ಟಕ್ಕೆ ಫಿಕ್ಸ್ ಆಗಿರುತ್ತೆ ನಿಮಗೆ. ಸೊ ಅದನ್ನು ಸೇವ್ ಮಾಡ್ಕೊಳ್ಳಿ. ಇಷ್ಟೇ ಈಸಿ ಮೆಥಡು. ಜಸ್ಟ್ 1 ಮಿನಿಟ್ ಒಳಗಡೆ ಎಲ್ಲ ಆಗುತ್ತೆ. ಸೊ ನೀವು ಡೈರೆಕ್ಟು ರೇಷಿಯೋ 16:9ಗೆ ಮಾಡಿಕೊಂಡ್ರೆ ವಾಟರ್ ಮಾರ್ಕು ವೀಡಿಯೋ ಮೇಲೆ ಬರುತ್ತೆ. ಸೊ ಆಗ ರಿಮೂವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಆ್ಯಪ್ನ ಯೂಸ್ ಮಾಡಬೇಕಾಗುತ್ತೆ, ಆವಾಗ ಪೇ ಮಾಡಬೇಕಾಗುತ್ತೆ. ಇದಾದರೆ ಈಸಿ ಮೆಥಡ್. ಯಾರೆಲ್ಲ ಕೈನ್ ಮಾಸ್ಟರ್ನ ಯೂಸ್ ಮಾಡ್ತಿದ್ದೀರಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.